ನಮಸ್ಕಾರ. ಬಿಎಂ ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ನಡೆದಾಡುವ ದೇವರು ಸಿದ್ದೇಶ್ವರ ಅಪ್ಪಾಜಿಯವರನ್ನ ಸ್ಮರಿಸುತ್ತಾ ಮತ್ತು ಈ ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರುತ್ತಾ ನನ್ನ ಸಮಾಜದ ಹಿರಿಯರಿಗೂ ಸ್ವಾಗತಿಸುತ್ತಾ ಇವತ್ತಿನ ದಿವಸ ಈ ಒಂದು ಪ್ರೆಸ್ ಮೀಟ್ ಎದಕ್ಕೆ ಕರೆದಿದ್ದಪ್ಪ ಅಂದ್ರೆ 2-3 ದಿವಸದಲ್ಲಿ ನಮ್ಮ ಕರ್ನಾಟಕ ಗಣ ಸರ್ಕಾರದ ಸನ್ಮಾನ್ಯ ಶ್ರೀ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಒಂದು ವರದಿಯನ್ನು ಜಾರಿ ಮಾಡಿದ್ದಾರೆ. ಆ ವರದಿ ಯಾವುದಪ್ಪ ಅಂದರೆ 35-40 ವರ್ಷಗಳಿಂದ ನಮ್ಮ ಮಾದಿಗ ಸಮಾಜದವರು ಹೋರಾಟ ಮಾಡುತ್ತಾ ಎಷ್ಟೋ ಜನ ಪ್ರಾಣವನ್ನು ಕಳೆದುಕೊಂಡರು ಈ ಒಂದು ಮೀಸಲಾತಿ ಸಲುವಾಗಿ ಹಿರಿಯರು ಕಿರಿಯರು ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು. ಅದು ನಮಗೆ ದೊರೆತಿದ್ದಿಲ್ಲ. ನಮ್ಮ ಘನ ಸರ್ಕಾರದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಏನೋ ಒಂದು ತಮ್ಮ ಯೋಚನೆ ವಿಚಾರಣೆ ಮಾಡಿ ಎಲ್ಲ ಹಿರಿಯರನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಮಾದಿಗ ಸಮಾಜಕ್ಕೆ 6% ಮೀಸಲಾತಿಯನ್ನು ಒದಗಿಸಿಕೊಟ್ಟು ನಮ್ಮ ಮಾದಿಗ ಸಮಾಜದವರಿಗೆ ಒಂದು ಮುಂದಿನ ಯುವ ಪೀಳಿಗೆಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ 6% ಮೀಸಲಾತಿ ನೀಡಿ ಈ ನಮ್ಮ ಮಾದಿಗ ಸಮಾಜ ಕಣ್ಣೀರನ್ನು ಒರೆಸಿದ್ದಾರೆ. ಮಾದಿಗ ಸಮಾಜದ ಕೂಗು ಇವತ್ತು ದಿವಸ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಮಾದಿಗ ಸಮಾಜದ ಕೂಗು ಕೇಳಿಸಿಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಹಿರಿಯರನ್ನು ಬಲಗೈ ಸಮಾಜದವರು ಇರ್ಬೋದು, ಎಡಗೈ ಸಮಾಜದವರು ಎಲ್ಲ ಒಂದು ಸಚಿವ ಸಂಪುಟದಲ್ಲಿ ಎಲ್ಲ ಹಿರಿಯರನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಮಾದಿಗ ಸಮಾಜಕ್ಕೆ ಒಂದು 6% ಮೀಸಲಾತಿ ಕೊಟ್ಟು ನಮ್ಮ ಮಾದಿಗ ಸಮಾಜದ 35-40 ವರ್ಷದಿಂದ ಕನಸು ಕಾಣ್ತಕ್ಕಂಥ ಒಂದು ಏನಿದು ವರದಿ ಏನಿತ್ತ ಅದು ಜಾರಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಅಖಂಡ ಕರ್ನಾಟಕ ಮಾದಿಗ ಸಮಾಜ ವತಿಯಿಂದ, ವಿಶೇಷವಾಗಿ ಬಬಲೇಶ್ವರ ಮತಕ್ಷೇತ್ರದ ಮಾದಿಗ ಸಮಾಜ ವತಿಯಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ಈ ಮೊನ್ನೆ ನಡೆದಂಥ ಗಣರಾಜ್ಯ ಆಗಸ್ಟ್ 15 ದಿನ ನಮ್ಮ ಸಮಾಜದ ಹಿರಿಯರು ಮತ್ತು ಎಲ್ಲ ಮುಖಂಡರು ಕೂಡಿಕೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ರು. ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬ್ರಿಗೆ ಹೇಳಿದ್ರು, ಇಲ್ಲ ಇದನ್ನು ಈ ಸಲ ನಡೆಸಂಗಿಲ್ಲ, ಏನಾದರೂ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರನ್ನ ತಿಳಿಸ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರನ್ನ ವಿಶ್ವಾಸ ತಗೋತೀನಿ, ವಿಶ್ವಾಸ ತಗೊಂಡು ಇದನ್ನು ಏನಾದರೂ ಒಂದು ಸರಿಪಡಿಸಿ ನಿಮಗೆ ಒಂದು ಮೀಸಲಾತಿ ಕೊಡಿಸ್ತೀನಿ ಅಂತ ನಮ್ಮ MB ಪಾಟೀಲ್ ಸಾಹೇಬರು ನಮಗೆ ಮಾತು ಕೊಟ್ಟಿದ್ರು. ಮಾತು ಕೊಟ್ಟಂತೆ ನಮಗೆ ಇದು ಮೀಸಲಾತಿ ಕೊಡಿಸ್ಯಾರ. ಇದಕ್ಕೆ ಆಂಜನೇಯ ಸಾಹೇಬರು ಇರ್ಬೋದು, ತಿಮ್ಮಾಪುರ ಸಾಹೇಬರು ಇರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬರು ಇರ್ಬೋದು, ಮತ್ತು SC ಮಾದೇವಪ್ಪ ಸಾಹೇಬರು ಇರ್ಬೋದು, KH ಮುನಿಯಪ್ಪ ಸಾಹೇಬರು ಇರ್ಬೋದು, ಎಲ್ಲ ನಮ್ಮ ಎಡಗೈ ಮತ್ತು ಬಲಗೈ ಸಮಾಜದ ಹಿರಿಯರೆಲ್ಲರೂ ಕೂಡಿಕೊಂಡು ಇದೊಂದು ಏನೋ ಒಂದು ಒಳ್ಳೆಯ ಒಂದು ತಮ್ಮ ಮನಸ್ಸಿನ ಆಲೋಚನೆ ಮಾಡಿ ಇದು ಎಲ್ಲಿ ಒಂದು ತಾರತಮ್ಯ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿಕೊಂಡು ನಮ್ಮ ಸಮಾಜಕ್ಕೆ 6% ಮೀಸಲಾತಿ ಕೊಟ್ಟಿದ್ದಕ್ಕಾಗಿ ಘನ ಸರ್ಕಾರದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಸಮಾಜ ವತಿಯಿಂದ, ಬಬಲೇಶ್ವರ ಮತಕ್ಷೇತ್ರ ವತಿಯಿಂದ, ಅಖಂಡ ಕರ್ನಾಟಕ ಮಾದಿಗ ಸಮಾಜ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತೇನೆ.